ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತೊಂದು ಆನಿಯನ್ ಕಟ್ಲೆಟ್ ಮಾಡ್ತಾ ಇದ್ದೀನಿ. ನೀರುಳ್ಳಿ ಕಟ್ಲೆಟ್ ಕೇವಲ 5 ನಿಮಿಷದಲ್ಲಿ ನಾವು ಮಾಡುವ ರೆಸಿಪಿ ಇದು. ಮಕ್ಕಳಿಗೆ ಈಗ ಬೇಸಿಗೆ ರಜೆ ಅಲ್ವಾ, ಅವರಿಗೆ ಬಗೆ ಬಗೆಯ ತಿಂಡಿಗಳು ಮಾಡೋಕ್ಕೆ ಏನೇನು ಮಾಡಬೇಕು ಅಂತ ಹೇಳಿ ನಾವು ಆಲೋಚನೆ ಮಾಡ್ತಾ ಇರ್ತೀವಲ್ವ. ಆ ಟೈಮಲ್ಲಿ ನನಗೆ ಇವತ್ತು ತುಂಬ ಇಂಗ್ರೀಡಿಯೆಂಟ್ಸ್ ಏನೂ ಇರಲಿಲ್ಲ. ನಾನು ಬರೀ ನೀರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಯಾವ ನಮೂನೆ ಆನಿಯನ್ ಪಕೋಡೆ ಮಾಡಿ ತೆಗಿತೇನೆ ಅಂತ ಹೇಳಿ ನೋಡ್ಕೊಳ್ಳಿ. ಇದು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ತುಂಬ ರುಚಿಕರವಾಗಿ ಕ್ರಿಸ್ಪಿಯಾಗಿ ಇದೆ, ನೀವೆಲ್ಲರೂ ಟ್ರೈ ಮಾಡಿ. ಈಗ ನಾನೊಂದು 3 ದೊಡ್ಡ ನೀರುಳ್ಳಿಯನ್ನು ತಗೊಂಡಿದ್ದೀನಿ. ಅದಕ್ಕೆ ಸಾಲ್ಟ್ ಹಾಕ್ತಾಯಿದ್ದೀನಿ. ಮತ್ತು ನೋಡಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ತಾ ಇಲ್ಲ. ಒಂದು 1/4 ಚಿಟಿಕೆಯಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಆಮೇಲೆ 1 ಗ್ಲಾಸಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಅದರಲ್ಲಿ 3/4 ಭಾಗ ಮಾತ್ರ ಹಾಕಿದ್ದೀನಿ. ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಾಯಿದ್ದೀನಿ. ಆಮೇಲೆ ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ತೆಗೆಯೋಣ. ಇಷ್ಟೇ ಐಟಮೇ ಹಾಕ್ತಾ ಇರೋದು ನಾನು, ತುಂಬ ಇಂಗ್ರೀಡಿಯೆಂಟ್ಸ್ ಏನು ಹಾಕಲಿಲ್ಲ. ಮಕ್ಕಳಿಗೆ ಈ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ, ಹಸಿಮೆಣಸೆಲ್ಲ ಹಾಕಿದರೆ ಹಿಡಿಸಲ್ಲಲ್ವಾ, ಅದಕ್ಕೆ ನಾನು ಈ ಥರ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತೆಗೆಯೋಣ. ನೋಡಿ, ಕರೆಕ್ಟಾಗಿ ಅಂಟಾಗ್ತಾ ಇದೆ ನೋಡಿ. ಇಷ್ಟೇ ಸಾಕು. ನಮಗೆ ಇದು ಕರಿಬೇವಿನ ಸೊಪ್ಪು ಹಾಕಿದ್ರಿಂದ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ನೀವು ಒಂದ್ಸಲ ಯೂಸ್ ಮಾಡ್ಕೊಂಡು ನೋಡಿ. ಹೀಗೆ ನಾವು ಕರೆಕ್ಟಾಗಿ ಉಂಡೆ ಕಟ್ಕೊಂಡು ಅದನ್ನು ಅಂಗೈಯಲ್ಲಿ ಹಿಡ್ಕೊಂಡು ಒತ್ತಿದ್ರೆ ಸಾಕು. ನೋಡಿ, ಕರೆಕ್ಟ್ ಶೇಪಿಗೆ ಬರುತ್ತೆ. ಇದಕ್ಕೆ ಬೇರೆ ಏನು ಮಾಡಬೇಕು ಅಂತ ಹೇಳಿ ಇದೇ ಥರ ಎಲ್ಲವನ್ನು ನಾವು ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ, ನಾನು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟೇ, ಸ್ವಲ್ಪ ತೆಳುವಾಗೇ ಮಾಡ್ಕೊಳ್ಳಿ, ತುಂಬ ದಪ್ಪ ಮಾಡ್ಕೊಂಡು ಹೋಗಬೇಡಿ. ಇದು 2 ಸೈಜಲ್ಲಿ ಬೇಕಾದರೆ ಮಾಡ್ಬೋದು. ಈ ನಮ್ಮನೆ ಉಂಡೆ ಕಟ್ಕೊಂಡು ಬೇಕಾದರೂ ನೋಡಿ, ಈ ನಮ್ಮನೆ ಒತ್ತಿದ್ರು ಸಾಕು. ನಿಮಗೆ ಯಾವ ರೀತಿ ಬೇಕು ಆ ರೀತಿಯಲ್ಲೇ ಮಾಡ್ಕೊಳ್ಳಿ. ಯಾವ ರೀತಿ ನಿಮಗೆ ಈಸಿ ಆಗುತ್ತೆ ಆ ರೀತಿಯಲ್ಲೇ ಮಾಡ್ಕೊಳ್ಳಿ. ಇವಾಗ ನಾನು ಮಾಡಿ ರೆಡಿಯಾಗಿದೆ. ಈಗ ಆನಿಯನ್ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದೊಂದಾಗೆ ಹಾಕ್ತಾಯಿದ್ದೀನಿ. ಯಾವಾಗಲೂ ನೀವು ಆಯಿಲನ್ನು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಮಾಡಿದರೆ ಒಂದೇ ಸಲ ಅದು ರೆಡ್ಡಾಗಿ ಬಿಡುತ್ತೆ, ಅದರ ಒಳಗೆಲ್ಲ ಬೆಂದಿರಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸಿ, ನೀವು ಕರೆಕ್ಟಾಗಿ ಬೆಂದು ಸಿಗುತ್ತೆ. ಇಷ್ಟೇ, 5 ನಿಮಿಷ ಸಾಕು ಇದಕ್ಕೆ, ಜಾಸ್ತಿ ಬೇಡ ಈ ರೆಸಿಪಿ ಮಾಡೋಕ್ಕೆ. ಕರೆಕ್ಟಾಗಿ ಬೆಂದಿದೆ. ಈಗ ಇದನ್ನು ಎತ್ತಿ ಇಟ್ಕೊಳ್ಳೋಣ. ನಾನು ಇನ್ನೊಂದು ಸಲ ಕೂಡ ಹಾಕಿ ತೆಗಿತಾ ಇದ್ದೀನಿ. ಇದು ಕರಿಬೇವಿನ ಸೊಪ್ಪು ತುಂಬ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ನಾವು ಯಾವುದೇ ಕಡಲೆ ಹಿಟ್ಟಾಗಲಿ ಮೈದಾ ಹಿಟ್ಟಾಗಲಿ ಏನೂ ಯೂಸ್ ಮಾಡ್ತಾ ಇಲ್ಲ, ಬರೀ ಅಕ್ಕಿ ಹಿಟ್ಟಲ್ಲೇ ಮಾಡ್ತಾ ಇದ್ದೀವಿ. ಎಷ್ಟು ಖುಷಿಯಾಗುತ್ತೆ ಮಕ್ಕಳಿಗೆ ಮಾಡಿ ಕೊಟ್ಟರೆ. ಮಕ್ಕಳದ್ದು ಮುಖದಲ್ಲಿರುವ ಖುಷಿ ನೋಡೋಕ್ಕೇ ತುಂಬ ಇಷ್ಟ. ಅದಕ್ಕೋಸ್ಕರನೇ ಈ ರೆಸಿಪಿ ನಾನು ಮಕ್ಕಳಿಗೋಸ್ಕರನೇ ಮಾಡಿದ್ದು. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೇನೆ. ಥ್ಯಾಂಕ್ ಯು.